ನಮಸ್ಕಾರ. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಇತಿಹಾಸದಲ್ಲಿ ನಡೆದ ಒಂದು ಅತ್ಯಂತ ದೊಡ್ಡ ಮತ್ತು ತುಂಬಾನೇ ಚಾಣಾಕ್ಷತನದ ಕ್ರಿಪ್ಟೋ ದರೋಡೆಯ ಕಥೆಯನ್ನ ನೋಡೋಣ. ಹೌ ಕ್ಯಾನ್ ಒನ್ ಜಾಬ್ ಇಂಟರ್ವ್ಯೂ ಕಾಸ್ಟ್ $1.5 ಬಿಲಿಯನ್? ಅಂದ್ರೆ ಒಂದು ಜಾಬ್ ಇಂಟರ್ವ್ಯೂ ಇಂದ $1.5 ಬಿಲಿಯನ್ ನಷ್ಟ ಆಗೋಕೆ ಸಾಧ್ಯನಾ? ಕೇಳೋಕೇದು ನಂಬೋಕಾಗದ ಕಥೆ ಅನ್ಸ್ಬೋದು, ಆದ್ರೆ ಇದು ನಿಜ. ಈ ಕಥೆ ಶುರುವಾಗಿದ್ದು ಯಾವುದೇ ಬ್ಯಾಂಕ್ ದರೋಡೆಯಿಂದಲ್ಲ, ಬದಲಿಗೆ ಕೇವಲ ಒಂದೇ ಒಂದು ಕ್ಲಿಕ್ನಿಂದ. ಇದು ಹೇಗೆ ಸಾಧ್ಯವಾಯಿತು ಅಂತ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ವಿಶ್ಲೇಷಣೆಯನ್ನ ಕೊನೆವರೆಗೂ ನೋಡಿ. ಕಥೆ ಶುರುವಾಗಿದ್ದು ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ. ಕಿಮ್ ಜಿ ಹುನ್ ಅನ್ನೋ 28 ವರ್ಷದ ಡೆವಲಪರ್ ಸಿಲಿಕಾನ್ ವ್ಯಾಲಿಯ ಒಂದು ಸ್ಟಾರ್ಟ್ಅಪ್ನಲ್ಲಿ ತನ್ನ ಕನಸಿನ ಕೆಲಸ ಸಿಕ್ಕೇ ಬಿಡ್ತು ಅಂತ ಖುಷಿಯಲ್ಲಿದ್ರು. ಆದ್ರೆ ಅವರಿಗೇನ್ ಗೊತ್ತು, ತಾವೇ ಒಂದು ದೊಡ್ಡ ಅನಾಹುತದ ಮೊದಲ ಬಲಿಪಶು ಆಗ್ತಿದ್ದೀನಿ ಅಂತ. ಸರಿ, ಈಗ ಕಥೆಯ ಆಳಕ್ಕೆ ಇಳಿಯೋಣ. ಆ ಇಂಟರ್ವ್ಯೂ ಹಿಂದಿದ್ದವರು ಯಾವುದೇ ಸ್ಟಾರ್ಟ್ಅಪ್ನವರಲ್ಲ. ಅವರು ಉತ್ತರ ಕೊರಿಯಾದ ಅತ್ಯಂತ ಅಪಾಯಕಾರಿ ಸರ್ಕಾರಿ ಪ್ರಾಯೋಜಿತ ಹ್ಯಾಕಿಂಗ್ ತಂಡ, ದ ಲಜಾರಸ್ ಗ್ರೂಪ್. ಇವರು ಸುಮ್ಮನೆ ಹ್ಯಾಕರ್ಸ್ ಅಲ್ವೇ ಅಲ್ಲ, ಇವರು ಉತ್ತರ ಕೊರಿಯಾದ ಮಿಲಿಟರಿಯ ಒಂದು ಭಾಗ. ಇವರು ಒಂದೇ ಒಂದು ಮಿಷನ್ ಅಂದ್ರೆ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನೆಲ್ಲ ಮೀರಿ ಬೇರೆ ದೇಶಗಳಿಂದ ಹಣ ಕದ್ದು ತಮ್ಮ ದೇಶಕ್ಕೆ ನಿಧಿ ತರೋದು. ಅವರ ವಿಕಾಸವನ್ನ ನೋಡಿದ್ರೆ 2014ರಲ್ಲಿ ಸೋನಿ ಪಿಕ್ಚರ್ಸ್ ಹ್ಯಾಕ್, ಅಲ್ಲಿಂದ 2016ರಲ್ಲಿ ಬಾಂಗ್ಲಾದೇಶ್ ಬ್ಯಾಂಕ್ ದರೋಡೆ. ಇದೆಲ್ಲವೂ ತಮ್ಮ ಅತಿ ದೊಡ್ಡ ಗುರಿಗಾಗಿ ಮಾಡಿದ ಒಂದು ಪ್ರಾಕ್ಟೀಸ್ ಅಷ್ಟೇ. ಜನವರಿ 2025ರ ಹೊತ್ತಿಗೆ ಲಜಾರಸ್ ಗ್ರೂಪ್ ಬೈಬಿಟ್ ಸಿಸ್ಟಮ್ಸ್ ಒಳಗೆ ಸಂಪೂರ್ಣವಾಗಿ ಹೊಗ್ಗಾಗಿತ್ತು. ಅವರು ಸುಮ್ಮನೆ ಒಳಗಿದ್ದು ಎಲ್ಲವನ್ನೂ ಗಮನಿಸ್ತಾ ಕಲಿತಾ ತಮ್ಮ ದಾಳಿಗೆ ಪರ್ಫೆಕ್ಟ್ ಟೈಮ್ಗಾಗಿ ಕಾಯ್ತಿದ್ರು. ಇಲ್ಲಿರೋ ಜೀನಿಯಸ್ ಪಾಯಿಂಟ್ ಏನು ಗೊತ್ತಾ? ಅವರು ಬಳಸಿದ ಅಸ್ತ್ರ ಪಾಸ್ವರ್ಡ್ ಕದಿಯೋದಾಗ್ಲಿ ಅಥವಾ ಸಿಸ್ಟಮ್ ಹ್ಯಾಕ್ ಮಾಡೋದಾಗ್ಲಿ ಅಲ್ಲೇ ಅಲ್ಲ. ಅದು ನಮ್ಮ ಭದ್ರತಾ ವ್ಯವಸ್ಥೆಗಳು ಕೂಡ ರಕ್ಷಿಸೋಕಾಗದ ಒಂದೇ ಒಂದು ವೀಕ್ ಪಾಯಿಂಟ್ ಅನ್ನ ಟಾರ್ಗೆಟ್ ಮಾಡಿತ್ತು. ಅದೇ ಮಾನವ ನಂಬಿಕೆ. ಕಂಪನಿಯ ಸಿಇಒ ಬೆನ್ ಝಾವೋ ಎಲ್ಲ ಸೆಕ್ಯೂರಿಟಿ ರೂಲ್ಸ್ ಅನ್ನ ಚಾಚು ತಪ್ಪದೇ ಪಾಲಿಸಿ ಆ ಟ್ರಾನ್ಸ್ಫರ್ಗೆ ಓಕೆ ಅಂದ್ರು. ಅವರ ಕಣ್ಣಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿ ಕಾಣ್ತಿತ್ತು. ಆದರೆ ಆ ಮಾಲ್ವೇರ್ ಅವರ ಕಣ್ಣು ಮುಂದೆಯೇ ಒಂದು ಸುಳ್ಳನ್ನ, ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿತ್ತು. ಕೇವಲ ಒಂದೇ ಒಂದು ಟ್ರಾನ್ಸಾಕ್ಷನ್, $1.5 ಬಿಲಿಯನ್. ಇದು ಕ್ರಿಪ್ಟೋ ಜಗತ್ತಿನ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಕಳ್ಳತನ. ಹಿಂದೆ ನಡೆದಿದ್ದ ಎಲ್ಲಾ ಹ್ಯಾಕ್ಗಳ ರೆಕಾರ್ಡ್ ಬ್ರೇಕ್. ಬೈಬಿಟ್ನವರಿಗೆ ದುಡ್ಡು ಹೋಗಿದೆ ಅಂತ ಗೊತ್ತಾಗೋಷ್ಟರಲ್ಲಿ ಆ ಹಣ ಬ್ಲಾಕ್ ಚೈನ್ ಆದ್ಯಂತ ಅಂದ್ರೆ ಸಾವಿರಾರು ಕಂಪ್ಯೂಟರ್ಗಳಿಗೆ ಹಂಚಿ ಹೋಗಿತ್ತು. ಅದನ್ನ ಪತ್ತೆ ಮಾಡೋದು ಇನ್ನಷ್ಟು ಕಷ್ಟ. ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ದುಡ್ಡು ಹೋಗಿತ್ತು ನಿಜ, ಆದ್ರೆ ಅದು ಎಲ್ಲೂ ಮಾಯವಾಗಿರ್ಲಿಲ್ಲ. ಈ ಇಡೀ ದರೋಡೆ ಪಬ್ಲಿಕ್ ಆಗಿ ನಡೆದಿತ್ತು ಮತ್ತು ಒಂದು ಗ್ಲೋಬಲ್ ಚೇಸ್ ಶುರುವಾಗಿತ್ತು. ಒಂದ್ ಕಡೆ ಇಡೀ ಕ್ರಿಪ್ಟೋ ಜಗತ್ತು ಒಂದಾಯ್ತು. ಬೈಬಿಟ್ ತನ್ನ ಗ್ರಾಹಕರ ದುಡ್ಡು ಸೇಫ್ ಅಂತ ಭರವಸೆ ಕೊಡ್ತು. ಇನ್ನೊಂದ್ ಕಡೆ FBI, ಖಾಸಗಿ ಸಂಸ್ಥೆಗಳು ಎಲ್ಲರೂ ಆ ಹಣವನ್ನ ಲ್ಯಾಂಡರ್ ಆಗದ ಹಾಗೆ ತಡೆಯೋಕೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು. ಆದ್ರೆ ಲಜಾರಸ್ ಗ್ರೂಪ್ ಪಕ್ಕಾ ಪ್ಲಾನ್ ಮಾಡ್ಕೊಂಡಿತ್ತು. ಅವ್ರ ಕದ್ದ ಹಣವನ್ನು ಮರೆಮಾಚೋಕೆ ಏನೆಲ್ಲ ದಾರಿಗಳನ್ನ ಬಳಸಿದ್ರು ನೋಡಿ. ಇದರಿಂದ ಹಣವನ್ನ ಟ್ರೇಸ್ ಮಾಡಿ ಹಿಡಿಯೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗೋಯ್ತು. ಎಲಿಪ್ಟಿಕ್ ಸಂಸ್ಥೆಯ ಟಾಮ್ ರಾಬಿನ್ಸನ್ ಹೇಳಿದಾಗೆ, ಇಟ್ ರಿಯಲಿ ಇಸ್ ಅನ್ಪ್ರೆಸಿಡೆಂಟೆಡ್ ದ ಸ್ಕೇಲ್ ಆಫ್ ದಿಸ್ ಹ್ಯಾಕ್. ದೇ ಮೈಟ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಫೈಂಡ್ ಕ್ಯಾಶ್ ಔಟ್ ಪಾಯಿಂಟ್ಸ್ ಆರ್ ಸರ್ವಿಸಸ್ ದಟ್ ವಿಲ್ ಹೆಲ್ಪ್ ದೆಮ್ ಟು ಲಾಂಡರ್ ದೀಸ್ ಫಂಡ್ಸ್. ಅಂದ್ರೆ ಈ ಹ್ಯಾಕ್ನ ಪ್ರಮಾಣ ಹಿಂದೆಂದು ನೋಡಿರದಷ್ಟು ದೊಡ್ಡದು. ಇಷ್ಟು ದೊಡ್ಡ ಮೊತ್ತವನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದು ಆ ಹ್ಯಾಕರ್ಸ್ಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆಗ್ಬಹುದು ಅಂತ. ಎಷ್ಟೆಲ್ಲ ಪ್ರಯತ್ನ ಪಟ್ರೂ ಅಧಿಕಾರಿಗಳಿಗೆ ಸಿಕ್ಕಿದ್ದು ಕದ್ದಿದ್ದ $1.5 ಬಿಲಿಯನ್ ಕೇವಲ ಒಂದು ಸಣ್ಣ ಭಾಗ ಅಷ್ಟೇ. ಬಹುಪಾಲು ಹಣ ಅವರ ಕೈ ತಪ್ಪಿ ಹೋಗಿತ್ತು. ಇದು ನಮ್ಮನ್ನ ಈ ಕಥೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಕರ್ಕೊಂಡು ಬರುತ್ತೆ. ಇದು ಕೇವಲ ಹಣದ ಕಳ್ಳತನ ಆಗಿರಲಿಲ್ಲ. ಹಾಗಾದ್ರೆ ಈ ಐತಿಹಾಸಿಕ ಹ್ಯಾಕ್ನ ಅಸಲಿ ಬೆಲೆ ಏನು? ವಿಶ್ವಸಂಸ್ಥೆಯ ತನಿಖೆಗಳು ಹೇಳೋ ಪ್ರಕಾರ ಉತ್ತರ ಕೊರಿಯಾಗೆ ಬರುವ ವಿದೇಶಿ ಹಣದಲ್ಲಿ ಅರ್ಧದಷ್ಟು ಸೈಬರ್ ಕ್ರೈಮ್ನಿಂದಲೇ ಬರುತ್ತೆ ಮತ್ತು ಆ ಹಣ ನೇರವಾಗಿ ಅವರ ವೆಪನ್ಸ್ ಪ್ರೋಗ್ರಾಂಗಳಿಗೆ ಹೋಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬೈಬಿಟ್ನಿಂದ ಕಣ್ಮರೆಯಾದ ಆ $1.4 ಬಿಲಿಯನ್ ಈಗ ಜಾಗತಿಕ ಭದ್ರತೆಗೆನೆ ಅಪಾಯ ತರುವಂತಹ ಮಾರಕ ಅಸ್ತ್ರಗಳನ್ನ ತಯಾರಿಸೋಕೆ ಬಳಕೆ ಆಗ್ತಿದೆ. ಮತ್ತು ತಜ್ಞರು ಹೇಳುವಂತೆ, ವೆನ್ $1.5 ಬಿಲಿಯನ್ ವ್ಯಾನಿಷಸ್ ಇನ್ ಅ ಸಿಂಗಲ್ ಹ್ಯಾಕ್, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಮನಿ ಲಾಸ್ಟ್. ಟ್ರಸ್ಟ್ ಇನ್ ದಿ ಎಂಟೈರ್ ಎಮರ್ಜಿಂಗ್ ಫೈನಾನ್ಷಿಯಲ್ ಸಿಸ್ಟಮ್ ಟೇಕ್ಸ್ ಅ ಹಿಟ್. ಅಂದ್ರೆ ಒಂದೇ ಹ್ಯಾಕ್ನಲ್ಲಿ $1.5 ಬಿಲಿಯನ್ ಕಳೆದು ಹೋದಾಗ ಅದು ಕೇವಲ ಒಂದು ಕಂಪನಿಯ ಹಣದ ನಷ್ಟವಲ್ಲ, ಬದಲಿಗೆ ಈ ಇಡೀ ಹೊಸ ಫೈನಾನ್ಷಿಯಲ್ ಸಿಸ್ಟಮ್ ಮೇಲಿರೋ ನಂಬಿಕೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ.
ಬೈಬಿಟ್ ಹ್ಯಾಕ್ನಲ್ಲಿ ಬಳಸದ ಆ ಮಾಲ್ವೇರ್ ಅದು ಈಗ್ಲೂ ಎಲ್ಲೋ ಇದೆ, ಇನ್ನಷ್ಟು ಪವರ್ಫುಲ್ ಆಗಿ ತನ್ನ ಮುಂದಿನ ಟಾರ್ಗೆಟ್ಗಾಗಿ ಕಾಯ್ತಾ ಇದೆ. ಇದು ನಮ್ಮೆಲ್ಲರ ಮುಂದೊಂದು ಉತ್ತರಿಸಲು ಕಷ್ಟವಾದ ಪ್ರಶ್ನೆಯನ್ನ ಇಡುತ್ತೆ. ನಂಬಿಕೆಯೇ ನಮ್ಮ ವೀಕ್ನೆಸ್ ಆದಾಗ ನಮ್ಮ ಡಿಜಿಟಲ್ ಭವಿಷ್ಯವನ್ನ ನಾವು ಕಾಪಾಡಿಕೊಳ್ಳೋದು ಹೇಗೆ? ಈ ಥರದ ಡೀಪ್ ಅನಾಲಿಸಿಸ್ಗಳಿಗಾಗಿ ಲೈಕ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ನೋಡಿದ್ದಕ್ಕೆ ಧನ್ಯವಾದಗಳು.